ಸಾಬ್ರೆ ನೋಡ್ರಿ ಈ ಕಬ್ಬು ಎಲ್ಲ ಒಣಗ್ಲತ್ತೇವೆ ಎಲ್ಲ ನೋಡ್ರಿ ನೀವೇ ನೋಡ್ರಿ 15 ದಿವಸ ಆಯ್ತು ಕಬ್ಬು ಈಗ ನೋಡ್ರಿ ಪರಿಸ್ಥಿತಿ ಈಗ ಕಣ್ಣು ಒಣಗ್ಲತ್ತೇವ. ಇದು ನಮ್ಗೆ ಸುಮಾರು ಈಗ 3 ಎಕರೆ ಅದ 75-80 ಸಾವಿರ ಇದು ಕಬ್ಬು ಹಚ್ಬೇಕು $1 ಲಕ್ಷ ರೂಪಾಯಿ ಖರ್ಚು ಅದ ರೀ. ಈಗ ಕಣ್ಣು ಮುಚ್ಚಾಲಿ ಕರೆಂಟ್ ಈಗ ಅವ್ರು ನಚಿಗೆ ಚಾರು ಕುಡ್ತೀನಿ ಅಂತ ಹೇಳ್ತಾರೆ. ಸುಳ್ಳೆ ಹೇಳ್ತಾರೆ ನಮಗೆ. ಇಲ್ಲಿ ತನಕ ಬ್ಯಾಸಿದಿಂದಾಗ 24 ಗಂಟೆ ಕರೆಂಟ್ ಕುಡ್ತಿರು. ಈಗ 1 ಗಂಟೆಗೆ ಅರ್ಧ ಗಂಟೆ ಕರೆಂಟ್ ಕೊಡಲಾಗ್ಯಾರ. ಕಬ್ಬು ಹಚ್ಚೋದು ಹೆಂಗೆ ನಾವು ಇದೆಲ್ಲ ನೋಡ್ರಿ ನೀವೇ ನೋಡ್ರಿ ಕಬ್ಬಿನ ಬೀಜ ಹಾಳಾಗ್ಲತ್ತವ ಅಲ್ಲೇ ಹಿಡಿದು ಇಲ್ಲಿ ತನಕ. ಈಗ ಲೇಬರ್ಗಳಿಗೆ ರಾತ್ರಿ ನಸಿಗ್ನಾಗ ಬರ್ತಾವ ನಸಿಗ್ನಾಗ ತೊಗೊಂಬಂದಿದ್ದೆವು. ಇವು ನಸಿಗ್ನಾಗ ಚಾರಕ್ಕೆ ಸಹಿತ ಭೀ ಇವ್ರು ಕರೆಂಟ್ ಕೊಡಲಾಗ್ಯಾರ. ಹ್ಯಾಂಗೆ ಮಾಡ್ಬೇಕು ರೀ ಸಾಹೇಬ್ರ? ಅಕಸ್ಮಾತ್ ಇದು ಎಲ್ಲ ಇದ್ರ ಮ್ಯಾಗೆ ನಾವು ಅವಲಂಬನ ಅದ ಕೃಷಿ ಅಂದರೆ ಇದಕ್ಕೆ ಭೂಮಿ ತಾಯಿಗೆ ನಾವು ನಂಬಿ ಕಿಶನ್ ದಂಧ ಮಾಡಿಸೇವು. ಹಾಂ ಇವ್ರು ಏನು ಮಾಡ್ತಾರೆ ರೀ ಅಧಿಕಾರಿಗಳು ಕುರ್ಚಿ ಮ್ಯಾಗ ಕೂಡ್ತಾರೆ. ನಮ್ಮ ಕಣ್ಣ ನೀರು ಬರ್ತಾವ್ರಿ. ಏನು ಮಾಡಬೇಕು ಇವರಿಗೆ? ನೀವು ಎಲ್ಲ ಕ್ರಮ ಮೇಲಾಧಿಕಾರಿಗಳು ಇವರಿಗೆಲ್ಲ ಕ್ರಮ ತೊಗೋಬೇಕಂದ್ರೆ ತಮ್ಮಲ್ಲಿ ವಿನಂತಿ ಪೂರ್ವಕ ಬೇಡ್ಕೊಳ್ತೀನಿ. ಇದು ಯಾರು ಕೊಡೋರಿ? ನಮ್ಮ ಕಬ್ಬು ಒಣಗೋಯ್ತಪ್ಪ ಬೀಜ ಒಣಗೋಯ್ತ ಯಾರು ಕೇಳ್ಬೇಕು? ಹಾಂ ಇದ್ರ ಸಮಸ್ಯೆ ಯಾರು ಹೊಣೆಗಾರ ಯಾರು? ಏನು ತಾಲೂಕು MLA ತೋತಾನ? ಏನು ಎ ತೋತಾನ ಗುಲ್ಬರ್ಗದು? ಏನು ಇಂಧನ ಸಚಿವ ತೋತಾರ? ರೈತರ ಕಷ್ಟ ನೋಡ್ರಿ ಎಂಥದ್ದು ಪರಿಸ್ಥಿತಿ. MLA ನೋಡ್ರಿ ಇದು ಎಷ್ಟು ಟ್ರಿಪ್ ತಂದ್ರಿ ಕಬ್ಬದು ಬೀಜ ಬೀಜ ನೋಡ್ರಿ. ಇದು ನಮ್ಮದು ಒಂದು 12-13 ಟನ್ ಕಬ್ಬು ಅದ ರೀ. ಇದು ಎಷ್ಟು ಬಿದ್ರಿ ಹೆಂಗ್ರಿ? ಇದು ಸುಮಾರು 6,000 ರೂಪಾಯಿ ಟನ್ ರೀ. ಮತ್ತು ಅಲ್ಲಿ ತೊಗೊಂಬರ್ಬೇಕಾದ್ರೆ ಅವ್ರಿಗೆ ಮತ್ತೆ ಟ್ರ್ಯಾಕ್ಟರ್ ಬಾಡಿಗೆ ಟೋಟಲ್ ಎಷ್ಟು ಬಿದ್ದ ರೈತರಿಗೆ? ಏನಿಲ್ಲಪ್ಪ 90,000 ರೂಪಾಯಿ ಖರ್ಚು ಅದ ರೀ. ಇದಕ್ಕೆ ಲೇಬರ್ಗಳು ಹಚ್ಚಿ ಮಾಡಿ ಬರ್ಬೇಕು ಎಲ್ಲ 1,00,000 ರೂಪಾಯಿ. 1,00,000 ರೂಪಾಯಿ ಅದ. ಒಂದು 1,20,000 ರೂಪಾಯಿ ಖರ್ಚೆ ಬರ್ತದೆ ಸರ್. ಇದ್ರ ಮ್ಯಾಗೆ ನಮ್ಮ ಜೀವನ. ಈಗ ಏನು ಮಾಡ್ಬೇಕ್ರಿ ಹೇಳ್ರಿ ಸಾಹೇಬ್ರೆ? ನಾವು ಯಾರ ಬಲೆಗೆ ಹೋಗ್ಬೇಕು? ಯಾರಿಗೆ ಕೇಳಬೇಕು? ತಾಲೂಕು ಶಾಸಕರು ಇವ್ರಿಗೆ ಕೇಳ್ತಾರೆ ಕರೆಂಟ್ಗೆ ಸರಿಯಾಗಿ ಕೊಡ್ತೀವಿ ಅಂತ. ಇವ್ರು ಏನು ಮಾತಾಡಲಿ ಅವ್ರು ಶಾಸಕರು ಮಾರಿ ಮುಂದೆ ಸುಳ್ಳು ಒಂದು ಹೇಳಿಕಿಸಿ ನಾಟಕ ಮಾಡ್ತಾರೆ. ನಾವು ರೈತರು ಅಲ್ಲಿ ಅವ್ರ ಬಲೆಗೆ ಹೋಗೋಣ ಕರೆಂಟ್ ಕೊಟ್ಟಿದ್ದೇವಲ್ಲ ಅಂತಂದ್ರೆ ನಮಗೆ ದಬಾಯಿಸ್ತಾರೆ. ಸಿಕ್ಕಾಪಟ್ಟೆ ಮಾತಾಡ್ತಾರೆ ಅವರು. ಹ್ಯಾಂಗೆ ಮಾಡಿದ್ರಿ ಅಲ್ಲಿ ನೋಡ್ರಿ. ಅಲ್ಲಿ ವಿದ್ಯಾಭ್ಯಾಸ ಮುಗಿಸಿಕೊಂಡು ಪದವಿ ಮಾಡಿದ ವಿದ್ಯಾರ್ಥಿ ನಾನು. ಈಗ ಕೃಷಿ ನಂಬಿ ಕೃಷಿ ಅವಲಂಬನೆ ಆಗಿದ್ದೇನೆ ರೀ. ಆದರೆ ವಿದ್ಯುತ್ ಸಮಸ್ಯೆ ಅಭಾವ ಭಾಳ ವರ್ಷದಿಂದ ಕಾಡ್ತಾ ಇದೆ. ಕರೆಕ್ಟಾಗಿ ವಿದ್ಯುತ್ ಕೊಡದೇ ಇಲ್ಲಂದ್ರೆ ರೈತ ಬೆಳೆಯೋದು ಹೆಂಗೆ ರೀ? ಬೆಳೆಯೋಕ್ಕಂತೂ ಆಗಲ್ಲ. ರಸ್ತೆಗಳು ಸರಿಯಾಗಿಲ್ಲ, ಕೂಲಿ ಕಾರ್ಯಕ್ರಮದ ಸಮಸ್ಯೆ, ಕರೆಂಟ್ ಸಮಸ್ಯೆ, ಪ್ರಕೃತಿ ಈ ಥರ ಆಗೋದ್ರಿಂದ ನಾವು ರೈತ ಕರೆಂಟೇ ಇಲ್ಲ ಅಂದ ಬಳಿಕ ನಾವು ಬೆಳೆಯೋದೇನು ರೀ? ದೇಶದ ಸಂಪತ್ತನ್ನು ದೇಶ ಅಭಿವೃದ್ಧಿ ಮಾಡಬೇಕಾದ್ರೆ ರೈತ ಬೇಕು. ರೈತ ಇಲ್ಲದೆ ಯಾರೂ ಬದುಕೋಕ್ಕಾಗಲ್ಲ. ರೈತ ಬೆಳೆದಾಗೆ ಎಲ್ಲರೂ ಬದುಕ್ಬೋದು. ರೈತಿಗೆ ವಿದ್ಯುತ್ ಸರಿಯಾಗಿಲ್ಲ ಅಂದ ಬಳಿಕ ರೈತ ಬದುಕೋಕೆ ಏನಾಗ್ತದೆ ಹೇಳ್ರಿ? ಇದೇ ಸಮಸ್ಯೆ ರೀ ನಮಗೆ. ಒಂದು ರಸ್ತೆ ಸೌಲಭ್ಯ ಇಲ್ಲ, ರೈತರಿಗೆ ಯಾವುದೇ ರೀತಿ ಕರೆಂಟ್ ಇಲ್ಲ. ಕೇಳೋಣ ಲೋಡ್ ಸೆಟ್ಟಿಂಗ, ಕರೆಂಟ್ ಪ್ರಾಬ್ಲಮ, ಜಂಪ್ ಕಟ್ಟ, ಅದು ಕಟ್ಟ, ಗಾಳಿ ಬತ್ತು, ಥಂಡಿ ಬತ್ತು, ಇದೇ ಹೇಳ್ತಾರೆ ಕರೆಂಟ್ದು. ಮುಂದೆ ರೈತರ ಸಮಸ್ಯೆ ಬಗೆಹರಿಸೋದು ಯಾವಾಗ ರೀ? ಇದೇ ನಾವು ಬೇಡಿಕೆ. ಕರೆಂಟ್ ವಿದ್ಯುತ್ ಸಮಸ್ಯೆನೇ ರೀ. ವಿದ್ಯುತ್ ಕೊಟ್ಟಾಗೆ ರೈತ ಬೆಳಿಬೇಕಲ್ರಿ. ನೀರೇ ಇಲ್ಲ ಅಂದ ಬಳಿಕ ರೈತ ಕಬ್ಬಲ್ಲಿ ಬಾಳಿಯಲ್ಲಿ ಯಾವುದೇ ರೈತ ತರಕಾರಿ ಅಲ್ಲಿ ವಿದ್ಯುತ್ ಸಮಸ್ಯೆ ಕಂಡು ಬಂದಲ್ಲಿ ರೈತ ಹಾಳಾಗ್ತದೆ. ರೈತರ ಅವ್ರದ್ದು ಗೋಳು ಇದೇ ಪರಿಸ್ಥಿತಿ ಇದೆ. ರೈತರಿಗೆ ನೀವು ಇದು ರೈತರು ಹೋಗಿ ನೀವು ಮನವಿ ಕೊಟ್ರ ಅಧಿಕಾರಿಗಳಿಗೆ? ನಾನೇ ಸ್ವತಃ ಹೋಗಿ ಭೇಟಿಯಾಗೇನ್ರಿ. ಲೈನ್ ಮ್ಯಾನ್ ಸಹಿತ ಬಿ ನಮಗೆ ಹೆಂಗೆ ಬೇಕು ಹಂಗೆ ತಿರುಗಿ ಮಾತಾಡೋಣ. ಎಲ್ಸೋ ಫೋನ್ ಇರ್ತಲ್ಲ, AWRೇ ರಾತ್ರಿ 6 ಐತಪ್ಪ ಫೋನ್ ಇರ್ತಲ್ಲ ಮುಂಜಾನೆ 10 ತನಕ. ಇದು ನಮ್ಗೆ ಕೇಳೋರು ಯಾರೀ? ಎಸ್ಸೋರೇ ಏನೂ ಮಾತಾಡಲ್ಲ ನಮಗೆ. ನೀವು ಲೈನ್ ಮ್ಯಾನ್ ಇದ್ರೆ ಎಲ್ಲಿ ಹೋಗೋ ನೀವು ಏನು ಮಾಡ್ಕೋತಿ ಮಾಡ್ಕೋ, ನನಗೆ ಸಂಬಂಧ ಇಲ್ಲ ತಂದು ಹೆಂಗೆ ಬೇಕು ಹಂಗೆ ಏಕವಚನದಾಗ ಮಾತಾಡ್ತಾನೆ. ನಾವೇನು ಮಾಡ್ಬೇಕು ರೀ? ನಮ್ಮ ಅಡುಗೆ ಮಾರಿ ಮುಂದದ ಕಂಬ ಪೂರಾ ನೋಡ್ರಿ ನೀವು ಪರಿಸ್ಥಿತಿ. ಪೂರಾ ತೆಳಗೆ ಬಿದ್ದು ಅಕಸ್ಮಾತ್ 3 ಕಿಸಿಮ್ ಬಿತ್ತ ನಮ್ಮ ಮ್ಯಾಗ ನಾವು ಹೆಂಗೆ ಮಾಡೋದು? ನಮಗೆ ರೈತರ ಬೆಲೆ ಇಲ್ಲನ್ರಿ. ಏನು ಮಾಡಬೇಕು? ನಾವು ಯಾರಿಗೆ ಕೇಳಬೇಕು? ಈ ಮೇಲಾಧಿಕಾರಿಗೆ 10 ಸಾರಿ ಹೋಗಿ ವಿನಂತಿಸಿಕೊಂಡಿಲ್ಲ. ಅವ್ರು ಕೇಳೋಕೆ ತಯಾರಲ್ಲ. AW ಇಲ್ಲ, SOರೇ ಏನೂ ಮಾತಾಡಲ್ಲ. ಲೆಟರ್ ಅವ್ರಿಗೆ ಕೊಟ್ಟಿವು. ಲೆಟರ್ ಹಾಕಿದ್ರೆ ಪೂರಾ ಫೋಟೋ ಸಹಿತ ನಾವು ಒಯ್ದು ಕೊಟ್ಟಿನಿ. ನಿಮ್ಮ ಫೋಟೋ ಬಿ ಕೊಡ್ತೀನಿ ಮತ್ತೆ ನಾ ಬಿ ರಿಸೀವ್ಡ್ ಕೊಟ್ಟಾರಿ. ಪ್ರೆಸೆಂಟ್ ನಮ್ಮ ಬಲಕ್ಕೆ ಅವ್ರು ಈಗ ರೀ ಈಗ ಟೈಪ್ ಮಾಡಿ ಕಿಸಿನ್ ಕೊಟ್ಟಿದ್ವಿ ಅದ ರೀ. ಅವ್ರಿಗೆ ಹೋಗಿ ಕೊಟ್ಟಿನ ಮಾಡಿಸ್ತೀನಿ ಅಂತ ಹೇಳ್ತಾರೆ ಅವರು. 3 ವರ್ಷ ಆಯ್ತು ಈ ಕಡೆ ಹಣಿಗೆ ಹಾಕಲು ತಯಾರಿಲ್ಲ. ಮತ್ತು ತಾರುಗಳು ಹಿಂಗೆ ಕೈ ಹಚ್ಚರಿ ತಾರ ನಮ್ಗೆ ನೆಲತ್ತವ. ನಾವು ಗಳೆ ಹೊಡೆಯೊಳಗೆ ತಲೆ ಕೈಗೆ ಹತ್ತಪ್ಪ. ಹ್ಯಾಂಗೆ ಮಾಡ್ಬೇಕು ರೀ ಸಾಹೇಬ್ರೆ? ಯಾರಿಗೆ ಕೇಳಬೇಕು? ಇವ್ರ ಅಧಿಕಾರಿಗಳು ಏನೋ ಬೇಕಾಬಿಟ್ಟು ಮಾತಾಡ್ತಾರೆ. ನಾವೇ ಆಫೀಸ್ಗೆ ಹೋದ್ರೆ SOರೇ ಎಕಡೆ ಬೇಕು ಆ ಕಡೆ ಮಾಡ್ತಾನೆ. ಅವ್ರು ಲೈನ್ಮೇನರೇ ಬಂದು ನೋಡಿಲ್ಲ. ತಪ್ಪಿ ಬಿ ಈ ಕಡೆ ಬರಲ್ಲ. ಏನಿದ್ರು ಕೆಲಸ ನಮ್ಮ ಹುಡುಗರೇ ಮಾಡ್ತಾವೆ. ಏನು ಮಾಡೋದ್ರಿ? ಯಾರಿಗೆ ಕೇಳಬೇಕು? ಇದು ಜವಾಬ್ದಾರಿ ಯಾರು ರೀ? AW ಏನು ಗುಲ್ಬರ್ಗ AE ತೋತಾರೆ ಇದಕ್ಕೆ. ಈಗ ನಾಳೆಗೆ ನಾ ಗುಲ್ಬರ್ಗ AEಗೆ ಹೋಗಿ ಭೇಟಿ ಆಗ್ತೀನಿ. ಸದ್ಯ ಏನು ರೀ ಪರಿಸ್ಥಿತಿ? TC ಮತ್ತು ಕಂಬಗಳು ಬಿದ್ದರು. ತಾರ ನಮ್ಮದು ದ್ರಾಕ್ಷಿ ಪ್ಲಾಟ್ ಅದ, ಅದ್ರ ಮ್ಯಾಲ ತಾರ ಅದ. ಅದು ತಾರ ಬಿತ್ತು ನಮಗೆ ಏನು ರೀ ಹತ್ತು ಸತ್ರ. AW ಮತ್ತು SOನೇ ಕಾರಣ, ಲೈನ್ಮನ್ನೇ ಕಾರಣ ಇದಕ್ಕೆ. ಅವರೇ ನಮಗೆ ಹೊಣೆಗಾರರು. ಮತ್ತೊಂದೇನೂ ಇಲ್ಲ. 10 ಸಾರಿ ಹಾಕ್ರಿ ಅವ್ರಿಗೆ 3 ವರ್ಷ ಸಹಿತ ನಾವು ಹೇಳಕತ್ತಿದ್ದೆವು.
ಕರೆಂಟ್ ಕಣ್ಣು ಮುಚ್ಚಾಲಿ ನಾವು ನೋಡ್ರಿ ಪರಿಸ್ಥಿತಿ ನೋಡ್ರಿ ಇದು ಕಬ್ಬು ಈಗ 15 ದಿವಸ ಆಯ್ತು ಒಣಗಿದವು ಕಬ್ಬು ನೋಡ್ರಿ ನಿಮ್ಮ ಕಣ್ಣಿದಾಗ ನೋಡ್ರಿ ನನ್ನ